ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ಗೌರವಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಮಾನ್ಯರೇ, ಆತ್ಮೀಯರೇ ಹಾಗೂ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯರೇ, ಮಾನ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಇಂಥ ಒಂದು ಸಮಾರಂಭದಲ್ಲಿ ಮಾತಾಡಬೇಕಾದ್ರೆ ಬಹಳ ಆಲೋಚನೆ ಮಾಡಬೇಕಾಗುತ್ತೆ. ನನ್ನ 3 ಆಲೋಚನೆಗಳನ್ನು ಶ್ರೇಷ್ಠ ಚಿಂತಕರು ಈ ನ್ಯಾಯಾಂಗ ಮತ್ತು ಸಮಾಜದ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ. ಜಸ್ಟಿಸ್ ಶ್ರೀಶಾನಂದರವರು ಹೊಸದುರ್ಗ, ಚಿಕ್ಕನಾಯಕನಹಳ್ಳಿ, ತುಮಕೂರು, ಬೆಂಗಳೂರು ತಲುಪ್ಬೋದು ಅಂತ ಹೇಳಿದರು. ನಾನು ಹಿರಿಯೂರ ಮೇಲೆ ಹೋದ್ರೂ ಬೆಂಗಳೂರು ತಲುಪ್ಬೋದು ಅಂತ ನಾನು ಮಾತಾಡ್ತೀನಿ. ಈಗ ಹಿರಿಯೂರ ಮೇಲೆ ಹೋದ್ರೂ ಹಿರಿಯೂರು, ತುಮಕೂರು, ಬೆಂಗಳೂರು ತಲುಪ್ಬೋದು ಅನ್ನೋವಂಥ ಒಂದು ವಿಚಾರ. There was no society in the past which was crimeless. There is no society anywhere in the world which is crimeless. There can be no society in future anywhere in the world which is crimeless. Crimes are bound to happen because of human behavior. ಅಂದರೆ ಹಿಂದೆ ಯಾವ ಸಮಾಜದಲ್ಲಿಯೂ ಕೂಡ ಅಪರಾಧ ರಹಿತ ಸಮಾಜ ಇರಲಿಲ್ಲ. ಈಗ ಜಗತ್ತಿನ ಯಾವ ರಾಷ್ಟ್ರದಲ್ಲಿಯೂ ಕೂಡ ಅಪರಾಧ ರಹಿತ ಸಮಾಜ ಇಲ್ಲ. ಮುಂದೆಯೂ ಕೂಡ ಅಪರಾಧ ರಹಿತ ಸಮಾಜ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆತ್ಮೀಯ ಬಂಧುಗಳೇ, ತಪ್ಪು ಮಾಡುವಂಥದ್ದು ಮನುಷ್ಯ ಸಹಜವಾದಂಥ ಸ್ವಭಾವ. ವಿ ಡೂ ಕಮಿಟ್ ಮಿಸ್ಟೇಕ್ಸ್. ನಮ್ಮ ಜೀವನದಲ್ಲಿ ನಾವು ತಪ್ಪುಗಳನ್ನು ಮಾಡಲೇಬೇಕಾಗುತ್ತೆ, ಅದು ಅನಿವಾರ್ಯವಾಗುತ್ತೆ. ಈ ಸಮಾಜದ ಒಂದು ಚಿಂತನೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ದಿ ಮೂವ್ಮೆಂಟ್ ಆಫ್ ದಿ ಪ್ರೋಗ್ರೆಸಿವ್ ಸೊಸೈಟೀಸ್ ಇದರ್ ಟು ಈಸ್ ಫ್ರಮ್ ಸ್ಟೇಟಸ್ ಟು ಕಾಂಟ್ರಾಕ್ಟ್. ಇದು ಅತ್ಯಂತ ಶ್ರೇಷ್ಠವಾದ ಹೇಳಿಕೆ. ಅಂದರೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅಂತಂದರೆ, ಫ್ರಮ್ ಸ್ಟೇಟಸ್. ಹಿಂದೆ ಮನೆಗೆ ಒಬ್ಬ ಯಜಮಾನ ಇರ್ತಾ ಇದ್ದ, ಅವನು ಹೇಳ್ತಾ ಇದ್ದ, ನೀನು ಈ ವ್ಯವಸಾಯ ಮಾಡು, ನೀನು ವ್ಯಾಪಾರ ಮಾಡು, ನೀನು ಈ ಕೆಲಸ ಮಾಡು, ನೀನು ಈ ಕೆಲಸ ಮಾಡು ಅಂತ ಹೇಳಿದ್ರೆ ಮಹಾಪ್ರಸಾದ ಅಂಥೇಳಿ ಅದನ್ನು ಸ್ವೀಕರಿಸಿ ಮನೆಯಲ್ಲಿರ್ತಕ್ಕಂತಹ ಸಹಜೀವಿಗಳು ಆ ಹಿರಿಯರ ಮಾತನ್ನು ಕೇಳ್ತಾ ಇದ್ದರು. ಇವತ್ತೇನು ಹೇಳಿದಿದೆ ಅಂದರೆ, ದಿ ಮೂವ್ಮೆಂಟ್ ಆಫ್ ದಿ ಪ್ರೋಗ್ರೆಸಿವ್ ಸೊಸೈಟೀಸ್, ಪ್ರಗತಿಪರ ಎಲ್ಲ ಸಮಾಜದ ಬೆಳವಣಿಗೆ ಯಾವ ಥರ ಆಗ್ತಾ ಇದೆ ಅಂದರೆ, ಫ್ರಮ್ ಸ್ಟೇಟಸ್ ಟು ಕಾಂಟ್ರಾಕ್ಟ್. ವಸ್ತುಸ್ಥಿತಿಯಿಂದ ಕಾಂಟ್ರಾಕ್ಟ್ ಅಂತಂದರೆ ಒಪ್ಪಂದ. ನಿನ್ನ ಮಾತು, ನಮ್ಮ ತಂದೆ ಹೇಳ್ತಾನೆ ಮಗನಿಗೆ, ನನಗಿಷ್ಟ ಇಲ್ಲಪ್ಪ ಅಂತ ಹೇಳ್ತಾನೆ. ಮಗಳಿಗೆ ಹೇಳ್ತಾನೆ ತಂದೆ, ಈ ಕೆಲಸ ಮಾಡು, ನನಗಿಷ್ಟ ಇಲ್ಲಪ್ಪ, ಐ ಡೋಂಟ್ ಅಗ್ರಿ ವಿತ್ ಯು. ಜಡ್ಜಿಗೆ ಹೇಳ್ತಾರೆ ಒಂದು ವಕೀಲರು, ನಾನು ನಿಮ್ಮ ಅಭಿಪ್ರಾಯನ ನಾನು ಒಪ್ತಾ ಇಲ್ಲ. ಇದು ತಪ್ಪಾ ಅಥವಾ ನಮ್ಮ ಚಿಂತನೆಯಲ್ಲಿ ತಪ್ಪಾಗಿದೆಯಾ ಅನ್ನುವಂತಹ ವಿಚಾರವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಮನುಷ್ಯ 3 ವಿಧವಾಗಿ ತಪ್ಪುಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಒಂದನೇದು ಮಾಡಬಾರದನ್ನು ಮಾಡೋದು. ಅಂದರೆ ಕೊಲೆ ಮಾಡಬಾರ್ದು, ದರೋಡೆ ಮಾಡಬಾರ್ದು, ಅತ್ಯಾಚಾರ ಮಾಡಬಾರ್ದು, ಇನ್ನೊಬ್ಬರ ಆಸ್ತಿಯನ್ನು ಕೇಳದೆ ತಗೋಬಾರ್ದು, ಅಪಹರಿಸಬಾರ್ದು. ಇದಕ್ಕೆ ಕಾನೂನಲ್ಲಿ ಮಾಲ್ಫಿಸಾನ್ಸ್ ಅಂದರೆ
ಮಾಡಬಾರದನ್ನು ಮಾಡಿ ತಪ್ಪು ಮಾಡ್ತಕ್ಕಂಥದ್ದು ಒಂದು ವಿಷಯ. ಇನ್ನೊಂದು ಮಿಸ್ಫಿಜಾನ್ಸ್, ಮಾಡೋಕ್ಕೆ ಅಧಿಕಾರ ಇದೆ ಆದರೆ ಸರಿಯಾಗಿ ಮಾಡ್ತಾ ಇಲ್ಲ, ತಪ್ಪು ಮಾಡೋದು. ಅಂದರೆ ಕಾರನ್ನ ಕೊಂಡ್ಕೊಂಬಂದಿದ್ದೀರಿ, ನೀವೇ ಮಾಲೀಕರು ನಿಜ, ಡ್ರೈವಿಂಗ್ ಲೈಸೆನ್ಸ್ ಇದೆ ನಿಜ, 20 ದಾಟಿದ್ದೀರಿ ವಯಸ್ಸು ನಿಜ, ಕಾರನ್ನು ಬಿಡೋಕ್ಕೂ ಬರುತ್ತೆ ನಿಜ. ಆದರೆ ರಸ್ತೆಯಲ್ಲಿ ಮಗು ಅಡ್ಡ ಬಂದರೆ ನೀವು 100 ಮೈಲ್ ಸ್ಪೀಡಲ್ಲಿ ಓಡಿ ಆ ಮಗುವಿನ ಮೇಲೆ ಹರಿಸಿ ಆಕ್ಸಿಡೆಂಟ್ ಮಾಡಿಬಿಡ್ತೀರಿ, ಅದು ಸರಿನಾ ಅನ್ನುವಂಥ ಒಂದು ಯೋಚನೆ. ಅಂದರೆ ಮನುಷ್ಯ ತಪ್ಪು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದರೆ ಮಿಸ್ಫಿಜಾನ್ಸ್, ಅಂದರೆ ಮಾಡಬೇಕಾದದ್ದನ್ನು ಸರಿಯಾಗಿ ಮಾಡದೆ ತಪ್ಪು ಮಾಡ್ತಾನೆ. ಇನ್ನೊಂದಿದೆ ನಾನ್ ಫಿಜಾನ್ಸ್, ಏನೂ ಮಾಡೋಕ್ಕೆ ಹೋಗಲ್ಲ. ನೋಡಿ, ಸ್ಪೀಡ್ ಈಸ್ ನಾಟ್ ದಿ ಕ್ರೈಟೀರಿಯಾ ಅಂತ ನಮಗೆ ಒಂದು ಬೋಧನೆ ಇದು. ಸ್ಪೀಡ್ ಈಸ್ ನಾಟ್ ದಿ ಕ್ರೈಟೀರಿಯಾ. ಆಕ್ಸಿಡೆಂಟ್ ಆಗಬೇಕಾದ್ರೆ ಸ್ಪೀಡ್ ಈಸ್ ನಾಟ್ ದಿ ಕ್ರೈಟೀರಿಯಾ ಅಂತ ನಮಗೆ ಒಂದು ಬೋಧನೆ. ಹೇಗೆ, ಈಗ ಒಬ್ಬ ಮನುಷ್ಯ ಕಾರ್ನಿಂದ ಬಸ್ನಿಂದ ನಿಂತಿದ್ದಾನೆ ಅಂತ ಇಟ್ಕೊಳ್ಳಿ. ಆ ಡ್ರೈವರು ರಿವರ್ಸ್ ತೊಗೊಳ್ತಾನೆ, ಆದರೆ ಕಂಡಕ್ಟ್ರು ನಿರ್ಲಕ್ಷ್ಯ ಮಾಡ್ತಾನೆ. ಯಾರು ಇದ್ದಾರೆ ನೋಡಿ ಪಿ ಊದೋದು ಇದೇನು ಮಾಡಲ್ಲ. ಆ ಮನುಷ್ಯ ರನ್ ಓವರ್ ಆಗಿ ಆ ಬಸ್ಸು ಅವನ ಮೇಲೆ ಹಾದು ಹೋಗ್ಬಿಡುತ್ತೆ, ಅವನು ಸತ್ತೋಗ್ಬಿಡ್ತಾನೆ. ನಾನ್ ಫಿಜಾನ್ಸ್, 3 ಥರ ತಪ್ಪು ಮಾಡ್ಬೋದು ಮನುಷ್ಯ. ಅಂದರೆ ಮಾಡಬಾರದನ್ನು ಮಾಡಿ ತಪ್ಪು ಮಾಡ್ಬೋದು, ಮಾಡಬೇಕಾದದ್ದನ್ನು ಸರಿಯಾಗಿ ಮಾಡದೆ ತಪ್ಪು ಮಾಡ್ಬೋದು, ಅಥವಾ ಮಾಡಬೇಕಾದ ಕರ್ತವ್ಯವನ್ನು, ಅನಿವಾರ್ಯವಾಗಿ ಮಾಡಬೇಕಾಗಿರೋ ಕರ್ತವ್ಯವನ್ನು ಮಾಡದೆ ತಪ್ಪು ಮಾಡ್ಬೋದು. ಇದನ್ನು ಬಿಟ್ಬಿಡಿ. ನಾನು ಕೊಟ್ಟಿರೋ ಅಂಥ ಎಕ್ಸಾಂಪಲ್ ಅಷ್ಟು ನಿಮಗೆ ಹಿಡಿಸ್ತೇ ಇದ್ದರೆ ಅತಿ ಸುಲಭವಾಗಿ ಇತ್ತು. ಎಲ್ಲರೂ ಹೆಂಡತಿ ಮಕ್ಕಳನ್ನು ಸಾಕಬೇಕು, ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿದ್ರೆ, ನನ್ನ ಮಕ್ಕಳಿಗೆ ಊಟನೇ ಕೊಡಲ್ಲ, ನನ್ನ ಹೆಂಡತಿಗೆ ಊಟನೇ ಕೊಡಲ್ಲ, ಅವರಿಗೆ ನಾನು ದುಡ್ಕೊಂಬಂದು ಎಲ್ಲ ಖರ್ಚನ್ನು ನಾನೇ ಮಾಡ್ಕೊಳ್ತೀನಿ, ಅವ್ರಿಗೇನು ಅನುಕೂಲನೇ ಮಾಡಿಕೊಡಲ್ಲ ನನಗೆ. ಆಗ ಮಾಡಬಾರದನ್ನು ಮಾಡಬಾರದನ್ನು ಮಾಡಿ ನನ್ನ ಹೆಂಡತಿ ಮಕ್ಕಳು ಸ್ಟಾರ್ವ್ ಮಾಡ್ಬೋದು. ಅಂದರೆ ಅವರು ಹಸಿವಿನಿಂದ ಬಳಲಿ ಎಂದೋ ಒಂದು ದಿನ ಕೊನೆ ಕಾಣ್ಬೋದು. ಆ ರೀತಿ ನಾನು ಮಾಡ್ತೀನಿ. ಸೊ ಈ ರೀತಿ ಸಮಾಜದಲ್ಲಿ ಒಬ್ಬ ಮನುಷ್ಯ ಮಾಡಬಾರದನ್ನು ಮಾಡೋದರಿಂದ, ಮಾಡಬೇಕಾದ್ದನ್ನು ಸರಿಯಾಗಿ ಮಾಡದೇ ಇರೋದರಿಂದ, ಮಾಡಬೇಕಾದ್ದನ್ನು ಮಾಡದೇ ಇರೋದರಿಂದ ತಪ್ಪು ಮಾಡ್ಬೋದು. ನಾವೆಲ್ಲ ಸಮಾಜ ಜೀವಿಗಳು, ನಮ್ಮ ಆಸೆ ಅಪೇಕ್ಷೆಗಳಿಗೆ ಮಿತಿನೇ ಇಲ್ಲ. ಎಂಡ್ಲೆಸ್ ಎಟರ್ನಲ್ ವಾಂಟ್ಸ್. ಮನುಷ್ಯನಿಗೆ ಎಷ್ಟು ಆಸೆ ಇದೆ ಅಂದರೆ ಎಂಡ್ಲೆಸ್, ಅದು ಯಾವ ಕೊನೆಯೇ ಇಲ್ಲ, ಅಷ್ಟು ಅತಿ ಆಸೆಗಳನ್ನು ಕಟ್ಟಿದ್ವಿ. ಸೊ ಸಮಾಜ ಒಬ್ಬ ಹೇಳ್ತಾನೆ ನಾನು ವ್ಯವಸಾಯ ಮಾಡ್ತೀನಿ, ನಾನು ಬೆಳೆ ಬೆಳಿತೀನಪ್ಪ, ನೀನು ಆ ಕೆಲಸ ಮಾಡು, ನಾನು ಬಟ್ಟೆ ಹೊಲಿದು ನಿನ್ನ ಮಕ್ಕಳಿಗೆಲ್ಲ ಬಟ್ಟೆ ಹೊಲ್ಕೊಡ್ತೀನಿ. ಇನ್ನೊಬ್ಬ ನಾನು ಮನೆ ಕಟ್ಕೊಡ್ತೀನಿ ನೀನು ವಾಸ ಮಾಡೋಕ್ಕೆ ಅಂತ ಹೇಳ್ತಾನೆ. ಇನ್ನೊಂದು ಅಗತ್ಯನ ಪೂರೈಸ್ತೀನಿ, ನಾನು ಗುಡಿನಲ್ಲಿ ಪೂಜೆ ಮಾಡ್ತೀನಿ, ನಾನು ದೇವ್ರಿಗೆ ಹೊರಡ್ಬೇಕಾದ್ರೆ ಪತ್ತ ಹಿಡಿತೀನಿ. ಈ ರೀತಿ ಮನುಷ್ಯನ ಅಗತ್ಯಗಳಿಗೆ ಅನುಗುಣವಾಗಿ ಅವನು ಒಂದು ಸಮಾಜವನ್ನು ನಿರ್ಮಾಣ ಮಾಡಿಕೊಳ್ತಾನೆ. ಅವನಿಗೇನೋ 100 ಅಪೇಕ್ಷೆಗಳು ಇರುತ್ತೆ ಮನುಷ್ಯನಿಗೆ. ಆ ಅಪೇಕ್ಷೆಗಳನ್ನು ಪೂರೈಸೋದಕ್ಕೋಸ್ಕರ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಾನೆ. ನಾನು ನಿನ್ನ ಮೇಲೆ ಅವಲಂಬಿತೀನಿ, ಅದೇ ರೀತಿ ನೀನು ನನ್ನ ಮೇಲೆ ಅವಲಂಬಿತ. ಇದು ಪ್ರಾರಂಭದ ಹಂತದಲ್ಲಿ ಮನುಷ್ಯ ಇನ್ನೂ ಬಟ್ಟೆ ಉಟ್ಕೊಳ್ಳೋದು ಗೊತ್ತಿಲ್ಲದೆ ಇರೋ ಕಾಲದಲ್ಲಿ, ನಾಗರಿಕತೆ ಬೆಳೆದೇ ಇರೋವಂಥ ಕಾಲದಲ್ಲಿ ಇದು ಒಂದು ರೀತಿಯಲ್ಲಿತ್ತು. ಅದಕ್ಕೆ ಕಟ್ಟುಪಾಡುಗಳು ಅಂತ ಕರಿತೀವಿ. ಆ ಕಟ್ಟುಪಾಡುಗಳು ಕಸ್ಟಮ್ಸ್ ಎಂತಿದೆ, ರಿಚುವಲ್ಸ್ ಅಂತ ಹೇಳ್ಕೊಂಡು ಧಾರ್ಮಿಕ ಶ್ರದ್ಧೆ ನಾವು ಬೆಳೆಸ್ಕೊಂಡ್ವಿ. ಕಟ್ಟುಪಾಡುಗಳು, ಯುಗಾದಿ ಹಬ್ಬ ನೀವು ಆಚಾರ ಮಾಡಿದ್ರೆ ಯಾಕೆ ಮಾಡ್ತೀರಿ ಅಂತ ನಿಮ್ಗೆ ಗೊತ್ತಿಲ್ಲ, ಆದರೆ ನಿಮ್ಮ ಅಜ್ಜನೂ ಮಾಡ್ತಾಯಿದ್ರು, ನಿಮ್ಮ ತಂದೆನೂ ಮಾಡ್ತಾಯಿದ್ರು, ನೀವು ಮಾಡ್ತಾಯಿರಿ, ಮುಂದೆ ನಿಮ್ಮ ಮಕ್ಕಳು ಮಾಡ್ತಾರೆ. ಇದು ಒಂದು ಕಸ್ಟಮ್. ಅಂದರೆ
ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡಬೇಕಾದ್ದನ್ನು ನಾವು ಮಾಡಬೇಕು ಅನ್ನುವಂತಹ ಮನೋಧರ್ಮದಿಂದ ನಾವು ಮಾಡ್ತೀವಿ. ಅದು 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 ಒಂದು ಬಹಳ ಮುಖ್ಯವಾಗಿರುವಂಥ ವಿಷಯ. ಈ ರೀತಿ ಮನುಷ್ಯ ಆಚಾರ ವಿಚಾರ ಮಾಡ್ದ, ಧರ್ಮವಂತನಾಗಿ ನಡ್ಕಂತ ನೋಡ್ದ, ಅವ್ಯಾವನು ಸಮಾಜದಲ್ಲಿ ಒಂದು ಶಿಸ್ತನ್ನು, ಸಂಯಮವನ್ನು ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಏನು ಮಾಡಬೇಕು ಅಂತ ಹೇಳಿದಾಗ ಲಾ, ಕಾನೂನನ್ನು ಹುಡುಕಿದ ಅವನು. ಲಾ ಈಸ್ ಎ ಪಾಸಿಟಿವ್ ಮೊರಾಲಿಟಿ. ನೋಡಿ, ನೀವು ಈ ಸಾರಿ ಯುಗಾದಿ ಹಬ್ಬ ಮಾಡಿಲ್ಲ ಅಂದರೆ ಯಾರೂ ನಿಮ್ಮನ್ನು ಜೈಲಿಗೆ ಹಾಕಲ್ಲ, ಯಾರೂ ನಿಮ್ಮನ್ನು ಜೈಲಿಗೆ ಹಾಕಲ್ಲ. ಅದು ಅಂದರೆ ಸಂಪ್ರದಾಯಬದ್ಧವಾದಂಥ ಒಂದು ಆಚರಣೆಯನ್ನು ಮಾಡಲಿಲ್ಲ ಅಂದರೆ ಅದನ್ನು ತಪ್ಪು ಅಂತೇಳಿ, ಅಪರಾಧ ಅಂತೇಳಿ ನಿಮ್ಮನ್ನು ಜೈಲಿಗೆ ಹಾಕೋಕ್ಕಾಗಲ್ಲ. ಆದರೆ ಒಂದು ಸಣ್ಣ ಕಳ್ತನ ಮಾಡಿದ್ರು ಕೂಡ ನಿಮ್ಮನ್ನು ಜೈಲಿಗೆ ಹಾಕ್ಬೋದು. ಯಾಕೆ ಅಂತ ಹೇಳಿದ್ರೆ ಆ ಕೃತ್ಯಕ್ಕೆ ಸಮಾಜದ ಹಿತದೃಷ್ಟಿಯಿಂದ ಒಂದು ಶಿಕ್ಷೆ ಅಂತ ಮಾಡಿದ್ದಾರೆ, ಅದು ಪನಿಷ್ಮೆಂಟ್ ಅಂತ ಹೇಳಿ ಮಾಡಿದ್ದಾರೆ. ಅದರಿಂದ ಸಮಾಜದ ಚೌಕಟ್ಟು ಶಿಸ್ತುಬದ್ಧವಾಗಿ ನಾವು ನಡ್ಕೋಬೇಕಪ್ಪ, ಸಮಾಜ ಆರೋಗ್ಯಕರವಾಗಿರಬೇಕು, ಸಮಾಜ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಇದೆಲ್ಲವನ್ನೂ ಮಾಡಬೇಕು, ಕಾನೂನನ್ನು ಗೌರವಿಸಬೇಕು. ನಾವು ಗೌರವಿಸ್ತೀವ ಅನ್ನೋದೇ ನೆಕ್ಸ್ಟು ವಿಷಯ ನಾನು ತಗೊಳ್ಳೋದು. ಒಂದು ಭಾರತದ ಸಂವಿಧಾನವನ್ನು ನೀವು ಓದಿ ನೋಡಿ. ಅನ್ಟಚಬಿಲಿಟಿ ಈಸ್ ಅಬಾಲಿಷ್ಡ್, ಆರ್ಟಿಕಲ್ 17 ಭಾರತದ ಸಂವಿಧಾನದ ಅನುಚ್ಛೇದ 17ರಲ್ಲಿ ಈ ಸಂವಿಧಾನ ಬಂದಾಗಿನಿಂದ ಭಾರತ ಶಾಶ್ವತವಾಗಿ ಅಸ್ಪೃಶ್ಯತೆಯನ್ನು ರದ್ದು ಮಾಡುತ್ತೆ ಅಂತ ಇದೆ. ಇದನ್ನು ನಾವು ಗೌರವಿಸ್ತಾ ಇದ್ದೀವ? ನೀವು ಯೋಚನೆ ಮಾಡಿ ಅಷ್ಟೆ. ಇಷ್ಟೇ ನಮ್ಮ ಸಮಾಜ ಹೆಂಗೆ ಸಂತೋಷವಾಗಿರುತ್ತೆ? ಈ ಸಂವಿಧಾನವನ್ನೇ ಮಾತೃ ಕಾಯ್ದೆ ಅಂತ ನಾವು ಅಕ್ಸೆಪ್ಟ್ ಮಾಡಿ ಅಸ್ಪೃಶ್ಯತೆಯನ್ನು ಆಚರಣೆಯಲ್ಲಿ ಇಟ್ಟರೆ ನಾವು ಕಾನೂನನ್ನು, ನಮ್ಮ ಸಂವಿಧಾನವನ್ನು ಗೌರವಿಸ್ತಾ ಇದ್ದೀವ ಅನ್ನುವಂಥ ಒಂದು ಯೋಚನೆಯನ್ನು ನೀವು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಕಾನೂನಿನಿಗೆ ಗೌರವ ಕೊಡ್ತಾ ಇಲ್ಲ. ಅದೇ ರೀತಿ ವರದಕ್ಷಿಣೆ ಅಂತ ಇದೆ. ವರದಕ್ಷಿಣೆ ಒಂದು ಕಾನೂನು ಬಂತು. ಏನು? ಇಟ್ಸ್ ಎ ಸೋಷಿಯಲ್ ಈವಿಲ್ ಅಂತ ಹೇಳಿದ್ರು. ಅದು ಒಂದು ಸಮಾಜ ಘಾತುಕ ಕೆಲಸ ಕಣ್ರಿ. ವರದಕ್ಷಿಣೆ ಕೊಡೋ ಅಂಥದ್ದು ಏನ್ರಿ? ನನ್ನ ಮಗಳೂ MBBS ಡಾಕ್ಟ್ರು, ಫಸ್ಟ್ ರ್ಯಾಂಕು, ಅವಳಿಗೇನೆ ಇವನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರೋನು, ಈ ಹುಡುಗ MBBS ಮಾಡಿರೋನು, ನಾನು ಡಾಕ್ಟ್ರು ಓದಿದ್ದೀನಿ ಅಂತ ಹೇಳಿ ವರದಕ್ಷಿಣೆ ಕೇಳ್ತಾನೆ. ನೀನು ಯಾಕಮ್ಮ ಕೊಡಬೇಕು? ನೀನು ಫಸ್ಟ್ ರ್ಯಾಂಕ್ ಬಂದಿದೆಯಲ್ಲ ಅಂದರೆ ನೀನು ಹೆಣ್ಮಗಳು, ಅದಕ್ಕೋಸ್ಕರ ಕೊಡಬೇಕು. ಇದು ಸರಿನಾ? ಯೋಚನೆ ಮಾಡಿ. ನೀವೆಲ್ಲರೂ ಯೋಚನೆ ಮಾಡಬೇಕು. ಇಂತಹ ಬೃಹತ್ ಸಮಾರಂಭಗಳಲ್ಲಿ ಇಂಥ ಆಲೋಚನೆಗಳನ್ನು ಹಂಚ್ಕೊಳ್ಳೋಕ್ಕೋಸ್ಕರನೇ ಈ ಸಮಾರಂಭಗಳು ಏರ್ಪಟ್ಟಿರೋದು. ನೀವು ಯೋಚನೆ ಮಾಡಿ ಒಂದೇ ಕ್ಷಣದಲ್ಲಿ, ಇದು ನಮ್ಮ ಸಮಾಜದಲ್ಲಿ ಇರಬೇಕಾ? ಹಂಗಾದರೆ ಆ ಬಿಲ್ಲಪ್ಪನ ಮಾತು ಕೇಳಿದ್ರೆ ನಮ್ಮ ಹೆಣ್ಮಗಳು ಮದುವೆ ಆಗಬೇಕಲ್ಲ ಅಂತ ಅಂದರೆ, ಕಾನೂನಿಗೆ ಗೌರವ ಕೊಡದೇ ಇದ್ದರೆ, ಆ ಶಾಸಕಾಂಗ ಒಂದು ಶಾಸನವನ್ನು ಮಾಡಿದ್ರೆ ಅದನ್ನು ಜನಗಳು ಗೌರವಿಸ್ತಾ ಇದ್ದರೆ ಆ ಕಾನೂನು ಏನಕ್ಕೆ ಮಾಡಕ್ಕಲ್ಲ, ಅದು ಅಗೌರವ ತೋರಿಸ್ದಂಗೆ. ಅದೇ ರೀತಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂತ, ಲಂಚ ಕೊಡೋ ಅಂಥದ್ದು, ಕೇಳುವುದು ತಪ್ಪು, ಕೊಡುವುದು ತಪ್ಪು, ಇಸ್ಕೊಳ್ಳೋದು ಕೂಡ ತಪ್ಪು. ಕೊಡೋದು ತಪ್ಪು, ಇಸ್ಕೊಳ್ಳೋದು ತಪ್ಪು, ಡಿಮಾಂಡ್ ಮಾಡೋದು ತಪ್ಪು ಅಂತ ಆ ಕಾನೂನಿದೆ. ನಾವು ಗೌರವಿಸ್ತೀವ? ನೀವು ಕೇಳಿಲ್ವಾ? ಯೋಚನೆ ಮಾಡಿ. ನೀವೆಲ್ಲ ಈ ಸಮಾರಂಭದಲ್ಲಿ ಭಾಗಿಯಾಗಿರೋರೆಲ್ಲ ಯೋಚನೆ ಮಾಡಿ. ನಾನು ಒಂದು 10 ರೂಪಾಯಿ ಕೊಡ್ತೀನಿ, ನನ್ನ ಕೆಲಸ ಮಾಡಿಕೊಡು ಅಂತ ಹೇಳಿಲ್ವಾ ಅನ್ನೋ ಅಂಥದ್ದು ಯೋಚನೆ ಮಾಡಿರಿ ನೀವು. ಈ ರೀತಿ ಕಾನೂನು ಶಾಸಕಾಂಗ ಶಾಸನವನ್ನು ಮಾಡಿದ್ರೆ, ಆ ಶಾಸನಕ್ಕೆ ಕಿಂಚಿತ್ತೂ ಗೌರವ ಇಲ್ಲದೆ ಇದ್ದರೆ, ಸಮಾಜ ಗೌರವಿಸ್ತಾ ಇದ್ದರೆ, ಸಮಾಜದ ಜನಗಳು ಗೌರವಿಸ್ತಾ ಇದ್ದರೆ ಆ ಕಾನೂನು ಜಾರಿಗೆ ಬರೋದಾದರೂ ಹೇಗೆ? ವರದಕ್ಷಿಣೆ ಇರುತ್ತೆ, ಅದೇ ರೀತಿ ಕರಪ್ಷನ್ ಇರುತ್ತೆ. ಕರಪ್ಷನ್ ಇದ್ದರೆ, ವರದಕ್ಷಿಣೆ ಇದ್ದರೆ, ಅಸ್ಪೃಶ್ಯತೆ ಇದ್ದರೆ ಸಮಾಜ ಆರೋಗ್ಯಕರವಾಗಿರುತ್ತಾ ಅಂತ ನೀವು ಯೋಚನೆ ಮಾಡಿ.
ಅದರಿಂದ ಆತ್ಮೀಯ ಬಂಧುಗಳೇ, ನಾವೆಲ್ಲ ತಿಳ್ಕೋಬೇಕು. ನಾವು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು. ನಮ್ಮ ಮನಸ್ಸನ್ನು ನೋಡಿ, ಅದಕ್ಕೆ ಒಂದು ಈಗ ನಮ್ಮ ಕೋರ್ಟ್ನಲ್ಲಿ ಡಿಸೈಡ್ ಮಾಡ್ತಾರೆ ಏನಂದ, ವಿಟ್ನೆಸಸ್ಸನ್ನು ಕರೆಸ್ತೀವಿ. ಅದನ್ನು ಸ್ವಾಮೀಜಿಯವರು ಪ್ರಸ್ತಾಪ ಮಾಡಿದ್ರು. ವಿಟ್ನೆಸಸ್ ಕರೆಸಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡ್ತೀನಿ, ನಾನು ಪ್ರಮಾಣ ಮಾಡಿ ಸತ್ಯವನ್ನು ಹೇಳ್ತೀನಿ, ಸತ್ಯ ಅಲ್ಲದೆ ಏನು ಹೇಳಲ್ಲ, ನಾನು ಹೇಳೋದೆಲ್ಲ ಸತ್ಯ ಅಂತ ಹೇಳಿ ಪ್ರಮಾಣ ಮಾಡ್ತಾನೆ, ಅವನು ಸುಳ್ಳೇ ಹೇಳ್ತಾನೆ ಅಂತ ನಾವು ಭಾವಿಸೋಣ. ಅದಕ್ಕೆ ಎರಡು ವಿಷಯವನ್ನು ನೀವು ಯೋಚನೆ ಮಾಡಿ. ಈಗ ಅದು ವಿಟ್ನೆಸ್, ಅದು ಸಾಕ್ಷಿ. ನಿಮಗೊಂದು ಅಂತರಂಗ ಸಾಕ್ಷಿ ಇದೆಯಲ್ಲ, ಅದನ್ನು ಕೇಳಿ, ಅದನ್ನು ಬಿಟ್ಬಿಡಿ, ಆ ಸಾಕ್ಷಿನ ಬಿಟ್ಬಿಡಿ, ತೆಗೆದಾಕಿ. ಆತ್ಮಸಾಕ್ಷಿ ಅಂತ ಒಂದಿದೆ, ಕಾನ್ಷಿಯಸ್. ಯು ನೋ, ಮನವರಿಯದ ಕಳ್ಳತನ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮನಸ್ಸಿಗೆ ಗೊತ್ತಾಗದೇ ಇರುವಂತಹ ಕಳ್ಳತನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದರಿಂದ ನಿಮ್ಮ ಮನಸ್ಸನ್ನು ಕೇಳಿ, ಅಲ್ಲಿ ನೀನು ತಪ್ಪು ಮಾಡಿದೆಯೋ ಇಲ್ವೋ ಅಂತ ಹೇಳ್ತಿರ್ತಾನೆ, ಅಲ್ಲಿ ನಮಗೆ ಗೊತ್ತಾಗುತ್ತೆ. ಆತ್ಮಸಾಕ್ಷಿಯೇ ಬೇರೆ, ವಿಟ್ನೆಸ್ಸೇ ಬೇರೆ. ಸಾಕ್ಷಿ ಅದು ಇನ್ನೊಬ್ಬನ ಬಾಯಿಯಿಂದ ಅವನು ಸರಿನೂ ಹೇಳ್ಬೋದು, ತಪ್ಪನ್ನು ಹೇಳ್ಬೋದು. ಆದರೆ ನಿಮ್ಮ ಅಂತರಂಗಕ್ಕೆ ನಾನು ತಪ್ಪು ಮಾಡಿದ್ದೀನ, ಸರಿ ಮಾಡಿದ್ದೀನ, ಸರಿಯಾಗಿ ಹೇಳ್ತಾ ಇದ್ದೀನ, ಅವನು ಸರಿಯಾಗಿ ಹೇಳ್ತಾ ಇದ್ದಾನ ಅನ್ನುವಂತಹ ವಿಷಯ ನಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ವಿ ಶುಡ್ ಗೋ ಬೈ ಅವರ್ ಕಾನ್ಷಿಯಸ್. ಅದಕ್ಕೆ ನಮ್ಗೆ ಹೇಳ್ತಾರೆ ಕಾನ್ಷಿಯಸ್ ವೈಲೇಷನ್ ಆಫ್ ರೂಲ್ ಆಫ್ ಲಾ. ಅಂದರೆ ಇಚ್ಛಾನುವರ್ತಿಯಾಗಿ ಬೇಕು ಅಂತಲೇ ಹಠ ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಅನ್ನುವಂಥ ವಿಷಯ ಹೇಳ್ತಾರೆ. ಈ ನಾಗರಿಕತೆ ಬಂದ ಮೇಲೆ ಈ ಕಾನೂನು ಏನು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಸ್ವಾಮೀಜಿಯವರು ಪ್ರಸ್ತಾಪ ಮಾಡಿದರೆ, ನಾನು ನನ್ನ ಆಲೋಚನೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಡೆಮಾಕ್ರಸಿ ಅಂತ ಹೇಳಿದರು, ಪ್ರಜಾಪ್ರಭುತ್ವ ಅಂತ. ನನ್ನ ಆಲೋಚನೆಗಳು ಈ ಥರ ಇದೆ. ಪ್ರಜಾಪ್ರಭುತ್ವ ಅಂದರೆ ರಾಜಪ್ರಭುತ್ವ ಅಲ್ಲ. ಮೊದಲನೇ ವಿಷಯ ಅಂದರೆ ಯಾರೋ ಅನುವಂಶೀಯವಾಗಿ ಅಧಿಕಾರಕ್ಕೆ ಬರಲ್ಲ. ಜನಗಳಿಂದ, ಜನಗಳಿಗಾಗಿ, ಜನಗಳಿಗೋಸ್ಕರವೇ ನಡೀತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ. ಅಂದರೆ ಪ್ರಜೆಯೇ ಪ್ರಭು ಅಂತ. ನೀವು ಎಲ್ಲ ಯೋಚನೆ ಮಾಡಿ, ನೀವು ಪ್ರಭುಗಳ ಥರ ನಡ್ಕೊಳ್ತಾ ಇದ್ದೀರಾ? ಒಂದು ಸ್ವಲ್ಪ ಯೋಚನೆ ಮಾಡೋಣ. ನಮ್ಮ ಸಮಾಜ ಜಾಗೃತ ಆಗಿದೆಯಾ? ಈ ಸೂಕ್ಷ್ಮ ಧರ್ಮ ಸೂಕ್ಷ್ಮ ಪ್ರಜಾಪ್ರಭುತ್ವ ನಡಿಬೇಕು, ಪ್ರಜೆಗಳು ಇಷ್ಟೇ ಇದ್ದಂತೆ ನಡಿಬೇಕು, ರಸ್ತೆ ಆಗಬೇಕು ಅಂತ ಪ್ರಜೆಗಳು ಹೇಳ್ತಾರೆ, ರಸ್ತೆ ಆಗಬೇಕು. ಶಿಕ್ಷಣ ಬೇಕು ಅಂತ ಹೇಳ್ತಾರೆ, ಶಿಕ್ಷಣ ಆಗಬೇಕು. ಮೇಷ್ಟ್ರು ಇಲ್ಲ ಅಂತ ಹೇಳ್ತಾರೆ, ಮೇಷ್ಟ್ರು ಬರಬೇಕು. ಶಾಲೆ ಸರಿ ಇಲ್ಲ ಅಂತ ಹೇಳ್ತಾರೆ, ತೂತು ಬಿದ್ದಿದೆ, ಮಳೆ ಬಂದು ಸೋರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಮನೆ ಕಟ್ಸ್ಕೊಡ್ಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವುದನ್ನು ನಾವು ಕಲ್ತಿದ್ದೀವಾ ಅಂತ ನಾವು ಯೋಚನೆ ಮಾಡಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಇದೀವ, ಪ್ರಜಾಪ್ರಭುತ್ವದಲ್ಲಿ ಇಲ್ವಾ, ಪ್ರಜಾಪ್ರಭುತ್ವವನ್ನು ಜೀವಿಸ್ತಾ ಇದ್ದೀವ, ಜೀವಿಸ್ತಾ ಇಲ್ವೋ ಅನ್ನುವಂತಹ ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಅದರಿಂದ ಪ್ರಜಾ ಕಲ್ಯಾಣವೇ ಪ್ರಜಾಪ್ರಭುತ್ವ, ಈ ಮಾತನ್ನು ಎಂದೂ ನೀವು ತಿಳ್ಕೋಬೇಕು. ಪ್ರಜಾ ಕಲ್ಯಾಣವೇ ಪ್ರಜಾಪ್ರಭುತ್ವ. ವೆಲ್ಫೇರ್ ಆಫ್ ದಿ ಸಿಟಿಸನ್ಸ್ ಈಸ್ ದಿ ಡೆಮಾಕ್ರಸಿ. ವೆಲ್ಫೇರ್ ಆಫ್ ದಿ ಸಿಟಿಸನ್ಸ್ ಈಸ್ ದಿ ಡೆಮಾಕ್ರಸಿ. ಅದನ್ನು ನಾವು ಗೌರವಿಸಬೇಕು. ಆಮೇಲೆ ಪೀಪಲ್ ಆರ್ ಸಾವರಿನ್, ಅದು ಪ್ರಶ್ನೆ ಬಂತು. ಅದನ್ನು ಸ್ವಾಮೀಜಿಯವರು ಕೇಳಿದ್ರು, ನ್ಯಾಯಾಂಗ ಮುಖ್ಯನೋ, ಶಾಸಕಾಂಗ ಮುಖ್ಯನೋ, ಕಾರ್ಯಾಂಗ ಮುಖ್ಯನೋ, ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳಿ. ಯಾವುದು ದೊಡ್ಡದಲ್ಲ, ಯಾವುದು ಚಿಕ್ಕದಲ್ಲ. ಸಂವಿಧಾನ ಒಂದೊಂದು ವ್ಯವಸ್ಥೆಗೆ ಒಂದೊಂದು ಅಧಿಕಾರಗಳನ್ನು ಕೊಟ್ಟಿದೆ. ಆ ಅಧಿಕಾರಿಗಳ ವ್ಯಾಪ್ತಿನಲ್ಲಿ ಅವರು ಅಧಿಕಾರ ಚಲಾಯಿಸಬೇಕಷ್ಟೇ. ಯಾರು ದೊಡ್ಡವರು ಅಂದರೆ ಜನಗಳೇ ದೊಡ್ಡವರು. ಇದು ಗೊತ್ತಿದೆಯಾ ನಮಗೆ? ಜನಗಳು ಸಾರ್ವಭೌಮರು, ಸಾರ್ವಭೌಮತ್ವ ಜನಗಳ ಹತ್ರ ಇದೆ.
ಸಂವಿಧಾನವನ್ನು ಬದಲಾಯಿಸಬೇಕಾದ್ರೆ ಜನಶಕ್ತಿಯೇ ಬೇಕು ಅನ್ನುವಂಥ ತಿಳುವಳಿಕೆ ನಮಗಾಗಿದೆಯಾ? ಇದನ್ನು ಯೋಚನೆ ಮಾಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಇನ್ನು ಸಮಾನತೆಯ ಬಗ್ಗೆ ನಾನು ಒಂದು ಪ್ರಕರಣ ನಡೆಯುತ್ತೆ. ಆ ಪ್ರಕರಣ ಅಮೇರಿಕಾದಲ್ಲಿ ಇದೇ ಥರ ಸಮಸ್ಯೆ ಬರುತ್ತೆ. ಅದು ಅಮೇರಿಕಾ ದೇಶದಲ್ಲಿ ದಕ್ಷಿಣ ಆಫ್ರಿಕಾದಿಂದ ನಿಗ್ರೋಗಳು ಹೋಗಿರ್ತಾರೆ. ಅವರು ಮೈಬಣ್ಣ ಕಪ್ಪು. ಅಲ್ಲಿ ಸ್ಥಳೀಯವಾಗಿ ಹುಟ್ಟುವಂಥವರು ಮೈಬಣ್ಣ ಬಿಳುಪು. ನಾನು ಬಿಳಿಯ, ನಾನು ಕರಿಯ, ನಾನು ಬಿಳಿಯ ಕರಿಯ ಅನ್ನುವಂತಹ ವರ್ಣಭೇದ ಧೋರಣೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ. ಆಗ ಈ ಕರಿಯರಿಗೆ ಶಾಲೆ ಕೊಡುವಂಥ ವಿಷಯದಲ್ಲಿ ಬರುತ್ತೆ. ಆಗ ಅಮೇರಿಕನ್ ಸುಪ್ರೀಂ ಕೋರ್ಟ್ಗೆ ಆ ಪ್ರಕರಣ ಹೋಗುತ್ತೆ. ಅಲ್ಲಿ ಎಂಕ್ವೈರಿ ನಡಿಬೇಕಾದ್ರೆ, ವಿಚಾರಣೆ ನಡಿಬೇಕಾದ್ರೆ ಅಥವಾ ವಾದ ವಿವಾದಗಳು ನಡಿಬೇಕಾದ್ರೆ ಈ ಪ್ರಶ್ನೆ ಬರುತ್ತೆ. ಆ ಕರಿಯರ್ ಸ್ಕೂಲ್ಗೆ ಎಷ್ಟು ಕೊಟ್ಟಿದ್ದೀರಿ ಸೈಟು? 100/100. ಬಿಳಿಯರ್ ಸ್ಕೂಲ್ಗೆ 100/100. ಕರಿಯರ್ ಸ್ಕೂಲ್ಗೆ ಪುಸ್ತಕ ಎಷ್ಟು ಕೊಟ್ಟಿದ್ದೀರಿ? ಒಂದು 20,000. ಬಿಳಿಯರ್ ಸ್ಕೂಲ್ಗೆ 20,000 ಪುಸ್ತಕ. ಬಸ್ ಎಷ್ಟಿದಾವ್ರಿ ಮಕ್ಕಳು ಕರ್ಕೊಂಬರೋಕ್ಕೆ? 3. ಅವ್ರು ಬಿಳಿಯರ್ ಸ್ಕೂಲ್ನಲ್ಲಿ 3. ಸ್ವಾಮಿ ಎಲ್ಲ ಸಮ ಸ್ವಾಮಿ. ನೋಡಿ, ಆ ಕರಿಯರ್ ಸ್ಕೂಲ್ಗೆ 100/100, 100/100, 100/100, 100/100, 100/100 ಎಲ್ಲ ಸಮವಾಗಿದೆ. ಅಮೇರಿಕನ್ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈಕ್ವಲ್ ಬಟ್ ಸಪರೇಟ್ ಟ್ರೀಟ್ಮೆಂಟ್ ಈಸ್ ನಾಟ್ ಈಕ್ವಾಲಿಟಿ. ಸಮಾನವಾದ ಆದರೆ ಪ್ರತ್ಯೇಕವಾದ ಉಪಚಾರ ಸಮಾನತೆ ಅಲ್ಲ. ಇದನ್ನು ನಾವೆಲ್ಲ ಖಂಡಿತವಾಗೂ ಈ ತತ್ವವನ್ನು ತಿಳ್ಕೋಬೇಕು. ಸಮಾನತೆ ಅಂತ ನಾವು ಎಲ್ಲ ಕೂಗು ಹಾಕ್ತೀವಿ. ಅದಕ್ಕೆ ವಾಟ್ ಈಸ್ ಸಮಾನತೆ ಅಂತಂದರೆ ಸೋಷಿಯಲ್ ಜಸ್ಟಿಸ್, ಅಂದರೆ ಎಕನಾಮಿಕ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್. ಅಯ್ಯ, ನೀನು ಬಿಳಿಯರ್ದೇ ಒಂದು ಸ್ಕೂಲು, ಕರಿಯರ್ದೇ ಒಂದು ಸ್ಕೂಲು, ಕರಿಯರ್ಗೆ ಒಂದು 100 ಸೈಟು, ಬಿಳಿಯರ್ಗೆ 100 ಸೈಟು, ಅದು ಸಮಾನತೆ ಅಲ್ಲ ಕಣಯ್ಯ. ಈಕ್ವಲ್ ಬಟ್ ಸಪ್ರೇಟ್ ಟ್ರೀಟ್ಮೆಂಟ್. ಅವ್ರನ್ನೇ ಬೇರೆ ಉಪಚಾರ ಮಾಡ್ತೀಯ, ಅದಲ್ಲ. ಕರಿಯ ಬಿಳಿಯನ ಸ್ಕೂಲ್ಗೆ ಹೋಗ್ಬೋದಾ ಹೇಳು? ಆ ಬಿಳಿಯ ಇದನ್ನಲ್ಲ ಕರಿಯನ್ ಸ್ಕೂಲ್ನಲ್ಲಿ ಹೋಗ್ಬೋದಾ? ಹೆಗಲ ಮೇಲೆ ಕೈ ಹಾಕ್ಕೋಬೋದಾ ಹೇಳು? ದಟ್ ಈಸ್ ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯ ಅಂದರೆ ಯಾವುದು ಅಂತಂದರೆ, ಅವ್ರಿಗೂ ಸಮಾನವಾಗಿದೆ, ಅವ್ರಿಗೊಂದು 10,000, ಇವ್ರಿಗೊಂದು 10,000 ಕೊಟ್ಟಿದ್ವಿ, ಸಮಾನತೆ ಅದಲ್ಲ. ದಟ್ ಈಸ್ ನಾಟ್ ದಿ. ಈ ಎಲ್ಲ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಕ್ಕಂಥದ್ದು, ಆತ್ಮವಿಶ್ವಾಸದಿಂದ ಬದುಕ್ತಕ್ಕಂತಹದ್ದು, ಬದುಕನ್ನು ಕಟ್ಕೊಳ್ಳೋದು. ಯಾರು 80% ತೆಗೆದಿದ್ದಾನೋ 90%, ಹೌದು ನಾನು 30% ತೆಗೆದಿದ್ದೀನಿ, ನಾನು ಬದುಕಬೇಕೋ ಬೇಡವೋ ಹೇಳಿ? ಶುಡ್ ಐ ಲೀವ್ ಆರ್ ಡೈ? ಟೆಲ್ ಮೀ. ನಾನು ನಿಮ್ಮನ್ನು ಕೇಳ್ತೀನಿ, ನಾನು ಬದುಕಬೇಕೋ ಬೇಡವೋ? ನಾನು 30% ತೆಗೆದಿರೋದು, ನಾನು 80 ಎಂದೂ ತೆಗಿಯೋಕ್ಕಾಗಲ್ಲ. ನಾನು ಬದುಕಬೇಕೋ ಸಾಯಬೇಕು? ಸಂವಿಧಾನದಲ್ಲಿ ಸಾಯುವ ಶಬ್ದ ಇಲ್ಲ, ಬದುಕುವ ಶಬ್ದ ಇದೆ. ಲೀವ್, ಲೀವ್, ಲೀವ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್, ಲೀವ್, ಬಿಲ್ಡ್ ಯುವರ್ ಲೈಫ್. ಸೊ ಸಂವಿಧಾನ ಹೇಳುತ್ತೆ, ನೀನು ಉದ್ಧಾರ ಆಗಯ್ಯ, ಬದುಕಯ್ಯ, ನಿನ್ನಿಷ್ಟದಂತೆ ಆಗಯ್ಯ, ನಾನು ಅವಕಾಶ ಕೊಡ್ತೀನಿ ಅಂತ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಾಮಿಸಸ್ ಅಸ್ ದಟ್ ಡೂ ದಿಸ್ ಆ್ಯಂಡ್ ಲೀವ್, ಡೂ ದಿಸ್ ಆ್ಯಂಡ್ ಲೀವ್, ನೆವರ್ ಡೈ, ನೆವರ್ ಡೈ, ನೆವರ್ ಡೈ. ಇದು ನಮ್ಮ ಸಂವಿಧಾನ ನಮಗೆ ಹೇಳ್ತಕ್ಕಂಥದ್ದು. ಸರ್, ನಾನು ಕನ್ಕ್ಲೂಡ್ ಮಾಡಬೇಕು ಅಂತ ಚೀಟಿ ಬಂದಿದೆ. ಅದರಿಂದ ಆತ್ಮೀಯ ಬಂಧುಗಳೇ, ಈ ಅವಕಾಶಕ್ಕಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ಗೌರವಪೂರ್ವಕವಾಗಿ ವಂದಿಸಿ, ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.